ಇವೆಲ್ಲ ಬೇಕಿತ್ತ ನಿಮಗೆ ಅಂತ ಅನ್ಸುತ್ತೆ ಒಂದ್ ಟೈಮಲ್ಲಿ. ಯಾರು ಕಂಟೆಸ್ಟ್ ಪ್ರೆಪ್ ಅಥವಾ ಸ್ಟೇಜ್ ರೆಡಿ ಫಿಸಿಕ್ ರೆಡಿ ಮಾಡ್ತಾರಲ್ಲ, ಪ್ರಾಪರ್ ಆಪ್ಸ್ ಕಂಡೀಷನ್, ಅವ್ರಿಗೆ ಹೋಗಿ ಕೇಳಿ ನಿಜವಾಗ್ಲೂ ಫ್ಯಾಟ್ ಲಾಸ್ ಅಥವಾ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಫ್ಯಾಟ್ ಲಾಸ್ ಅಂದ್ರೆ ಒಂದು ಸ್ಟೇಜಿಗೆ ರೆಡಿ ಆಗೋದು ಅಥವಾ ಸಿಕ್ಸ್ ಪ್ಯಾಕ್ ಪ್ರಾಪರ್ ಕಂಡೀಷನ್ ಮಾಡೋದು ಎಷ್ಟು ಕಷ್ಟ ಅಂತ. ಯಾಕಂದ್ರೆ ಇಟ್ಸ್ ನಾಟ್ ಲೈಕ್ ಏನಂತಲ್ಲ ರೆಗ್ಯುಲರ್ ಫ್ಯಾಟ್ ಲಾಸ್ ಅಲ್ಲ, ಅದು ಎಕ್ಸ್ಟೆಂಡೆಡ್ ಫ್ಯಾಟ್ ಲಾಸ್. ಅಂದ್ರೆ ನಿಮಗೆ ಲೋ ಕ್ಯಾಲರಿಯಲ್ಲಿ ಹೋಗ್ತೀರಾ, ಲೋ ಕಾರ್ಬಲ್ ಹೋಗ್ತೀರಾ, ಅಂದ್ರೆ ನಿಮ್ಗೆ ಹೆಂಗಾಗತ್ತೆ ಅಂದ್ರೆ ಇವೆಲ್ಲ ಬೇಕಿತ್ತ ನಿಮಗೆ ಅಂತ ಅನ್ಸುತ್ತೆ ಒಂದ್ ಟೈಮಲ್ಲಿ. ಅಂದ್ರೆ ಅಷ್ಟು ಈಸಿ ಇಲ್ಲ, ಅಷ್ಟು ಕಷ್ಟನೂ ಇಲ್ಲ. ಬಟ್ ಸುಮಾರು ಜನ ಅದನ್ನ ಫಾಲೋ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಗಿವ್ ಅಪ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಅವರಿಗೆ ಆ ಫುಡ್ ಆಗ್ತಿರಲ್ಲ ಮೇಂಟೈನ್ ಮಾಡೋದಕ್ಕೆ. ಪ್ಲಸ್ ಕಮ್ಮಿ ಫುಡ್ ತಿಂದು ಜಾಸ್ತಿ ಆಕ್ಟಿವಿಟಿ ಅಂದ್ರೆ ಸ್ಟೆಪ್ ಕೌಂಟ್ ಮಾಡ್ಬೇಕಾಗಿರುತ್ತೆ. ಆಮೇಲೆ ನಿದ್ದೆ ಬರಲ್ಲ, ಮೂಡ್ ಸ್ವಿಂಗ್ಸ್ ಆಗುತ್ತೆ, ಇರಿಟೇಷನ್ಸ್ ಆಗುತ್ತೆ, ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗುತ್ತೆ. ಸೊ ಎಲ್ಲರೂ ಸಸ್ಟೈನ್ ಆಗಲ್ಲ, ಆಯ್ತಾ. ಸೊ ಈ ಫೇಸ್ ಅಲ್ಲಿ ಸುಮಾರು ಕಮ್ಮಿ ಜನ ಅಷ್ಟೇ ಹೋಗೋದು. ಸೊ ಹಾಗಾಗಿ ಅವ್ರಿಗೆ ಕೇಳಿ, ಅವ್ರು ಹೇಳ್ತಾರೆ ಕ್ಯಾಲರಿ ಡಿಫಿಸಿಟ್ ಎಕ್ಸ್ಟೆಂಡೆಡ್ ವರ್ಷನ್ ಹೇಗಿರುತ್ತೆ, ಆಮೇಲೆ 10,000-15,000 20,000 ಸ್ಟೆಪ್ಸ್ ಮಾಡಿದ್ರೆ ಯಾವ ತರ ಫೀಲ್ ಆಗುತ್ತೆ, ಲೋ ಕಾರ್ಬ್ ಅಥವಾ ಝೀರೋ ಕಾರ್ಬ್ ಅಂತ ಏನ್ ಹೇಳ್ತೀವಲ್ಲ, ಮಿನಿಮಲ್ ಕಾರ್ಬ್ ತಿಂದಾಗ ಬಾಡಿ ಯಾವ ತರ ಏನಂತಾರಲ್ಲ ರಿಯಾಕ್ಷನ್ಸ್ ಕೊಡುತ್ತೆ, ಯಾವ ತರ ನಿಮಗೆ ಮೈಂಡ್ ಫ್ಲಕ್ಚುಯೇಟ್ ಆಗುತ್ತೆ, ಹೋಗಿ ಕೇಳಿ ಗೊತ್ತಾಗುತ್ತೆ. ನ್ಯಾಚುರಲ್ ಆಗಿ ಯಾರು ಮಾಡ್ತಾರಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಕಷ್ಟಗಳು. ನ್ಯಾಚುರಲ್ ಆಗಿ ಮಾಡಿದ್ರೆ ಸುಮ್ಮನೆ ಸಿಕ್ಸ್ ಪ್ಯಾಕ್ ಒಳ್ಳೆ ಮಸ್ಕುಲರಿಟಿ ಇಟ್ಕೊಂಡು ನೋಡ್ತಾರಲ್ಲ, ಐ ಡೌಟ್ ಸಮಥಿಂಗ್ಸ್ ಅವ್ರಿಗೆ ಅವೆಲ್ಲ ಫೀಲೇ ಆಗಿರಲ್ಲ, ಅವೆಲ್ಲ ಎಮೋಷನ್ಸ್ ಅವೆಲ್ಲ ಏನಂತಾರಲ್ಲ ಅವೆಲ್ಲ ಅವ್ರಿಗೆ ಕಾನ್ಸೆಪ್ಟೇ ಗೊತ್ತಿರಲ್ಲ. ಸೊ ಬಾಡಿ ಬಂದಿರುತ್ತೆ, ಆಪ್ಸ್ ಬಂದಿರುತ್ತೆ, ಡಸನ್ ಮೀನ್ ಅವ್ರು ನ್ಯಾಚುರಲ್ ಅಂತ ಅಲ್ಲ. ಯಾಕಂದ್ರೆ ನ್ಯಾಚುರಲ್ ಆಗಿ ಮಾಡಿದವ್ರದ್ದು ಸ್ಟೋರಿನೇ ಬೇರೆ ಇರುತ್ತೆ. ಕೇಳಿ ನೋಡಿ.